ಭಾಳ ಸುಂದರವಾಗಿ ಹೇಳಿದ್ರಿ. ದ ಪವರ್ ಆಫ್ ನೌ, ಸದ್ಯದಲ್ಲಿ ಬದುಕುವಂಥ ಬಾಳಿಗೆ ಇರುವಂತಹ ಶಕ್ತಿ ಅಂತ. ಬಟ್ ತಮಗೂ ಗೊತ್ತಿರೋ ಹಾಗೆ ಈ ಸಮಾಜ ಕೆಲವು ಸತಿ ಅಲ್ಲಿರುವಂಥ ಚೌಕಟ್ಟು ಅಥವಾ ಕೆಲವು ರೀತಿ ಬಾಳಿ ಬದುಕಿರೋ ಕೆಲವುದು ನಮ್ಮಲ್ಲಿ ಬೇಕಾದ್ದನ್ನು ಅಥವಾ ಕೆಲವು ಸತಿ ಬೇಡದ್ದನ್ನು ತುಂಬಿಸಿರೋದು ಉಂಟು. ಏನೋ ಲೇಬಲ್ಸ್ಗಳು, ಲೈಮ್ ಲೈಟು, ಹಣ, ಸಕ್ಸಸ್ಸು, ಫೇಲ್ಯೂರು. ಹಾಗಿದ್ರೆ ಇದನ್ನೆಲ್ಲ ಇವತ್ತಿನ ಕಾಲಕ್ಕೆ ಹೇಗೆ ಅರ್ಥ ಮಾಡ್ಕೋಬೇಕು? ಯಾಕಂದರೆ ತಾವು ನೋಡಿರುವ ಈ 74 ವರ್ಷಗಳು ಸಾಮಾನ್ಯದ್ದಲ್ಲ. ಅವತ್ತಿನ ಕಾಲದ ದೊಡ್ಡ ದೊಡ್ಡ ಹೆಸರು, ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಿಂದ ಹಿಡಿದು ಮನೆಯಲ್ಲೇ KV ಸುಬ್ಬಣ್ಣ ಸರ್, ಹೂಸ್ ಅ ಫೌಂಡರ್ ಆಫ್ ನೀನಾಸಂ, ಹೀಗೆ ಸಾಕಷ್ಟು ಆಯಾ ಕಾಲಕ್ಕೆ ದೊಡ್ಡ ದೊಡ್ಡ ಹೆಸರುಗಳ ಜೊತೆಗೆ ತಮ್ಮ ಸಂಪರ್ಕ ಇತ್ತು. ಅಲ್ಲಿ ನೀವು ನೋಡಿ ಕಲಿತಂಥ ಕೆಲವು ವಿಚಾರಗಳು ಏನು ಸರ್? ನೋಡಿ, ನಾನು ಸಿನಿಮಾ ಮಾಡೋದಕ್ಕೆ ಆರಂಭ ಮಾಡಿದಾಗ ಘಟ್ಸಾದ ಮಾಡಿದೆ. ಸುಬ್ಬಣ್ಣವರು ಬಂದು ನೋಡಿದರು, ಭಾಳ ಖುಷಿಪಟ್ಟರು. ಮುಂದೆ ಏನು ಮಾಡ್ತೀಯ ಕೇಳಿದ್ರು. ಮುಂದೆ ಹೀಗೆ ಇದೇ ಥರದ ಸಿನಿಮಾ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿದರು. ಇದೇ ಥರ ಸಿನಿಮಾ ಮಾಡ್ಕೊಂಡು ಹೋದರೆ ಬದುಕು ಹೇಗೆ ನಡೆಯುತ್ತೆ ಕೇಳಿದರು. ಗೊತ್ತಿಲ್ಲ ಅಂತಂದೆ. ಅವಾಗೊಂದು ಮಾತು ಅವ್ರು ಹೇಳಿದರು, ತುಂಬ ಏನು ಹೇಳ್ತಾರದು, ಕನಸಲ್ಲ, ತುಂಬ ನಿರೀಕ್ಷೆಗಳನ್ನು ಇಟ್ಕೊಂಡು ಮಾಡ್ತಾ ಹೋಗಬೇಡ ಅಂತ. ಅಂದರೆ ನಿನ್ನ ಇದನ್ನು ಕಮ್ಮಿ ಮಾಡ್ಕೊ, ಮಿತವಾಗಿರೋ, ಆವಾಗ ನಿನ್ನ ಆದರ್ಶದಲ್ಲಿ ಏನು ಬದಲಾಗಬೇಕಾಗಿಲ್ಲ ಅಂತ. ಅದು ನನಗೆ ಭಾಳ ಮುಖ್ಯವಾದ ಒಂದು ಹೇಳಿಕೆಯಾಗಿ ಬಂತು ಅಂತ. ಅಂದರೆ ನಿನ್ನ ನಿರೀಕ್ಷೆಗಳನ್ನು ಮಿತಿಗೊಳಿಸಿದರೆ, ಅಂದರೆ ನನಗಂಥ ಕಾರ್ ಬೇಕು, ನನಗಿಂಥ ಮನೆ ಬೇಕು, ನನಗೆ ಹಾಗಿದ್ದೇ ಇದು ಬೇಕು, ಅದಿಲ್ಲ. ನಾನು ನಾರ್ಮಲ್ಲಾಗಿ ಅದಕ್ಕೆ ನಾನು ಹೇಳಿದ್ದು, ಸದ್ಯದ ಬದುಕನ್ನು ಸುಂದರ ಮಾಡ್ಕೊಂಡು ಹೋಗ್ತಾ ಇರೋದು ಅಂತ. ಮುಂದೆ ಏನಾಗುತ್ತೋ ಗೊತ್ತಿಲ್ಲ, ಸದ್ಯದಲ್ಲಂತೂ ಸುಖವಾಗಿದ್ದೇನೆ. ಸೊ ಹಾಗೆ ತಮಗೆ ಕೆಲವರ ಒಂದು ಹಿತನುಡಿ ಆಗಿರಲಿ ಅಥವಾ ಪರ್ಲ್ಸ್ ಆಫ್ ವಿಸ್ಡಮ್ ಅಂತ ಸಿಕ್ಕಾಗ, ಅದು ಐ ಆಮ್ ಶೋರ್ ಒಂದೊಂದು ವಯಸ್ಸಿಗೂ ಕೆಲವರು ಹೇಳುವಂಥ ಅಡ್ವೈಸು ಬೇರೆ ಥರ ನಾಟತ್ತೆ. ಸೊ ನಿಮಗದು ಆ ಒಂದು ಕಾಲಕ್ಕೆ ನೀವು ಅದನ್ನು ತೊಗೊಂಡಿದ್ದ ರೀತಿ ಹೇಗೆ? ಯಾಕಂದರೆ ತಮ್ಮ ಬ್ಯಾಕ್ಗ್ರೌಂಡಲ್ಲಿ ಅಪ್ಪ ಒಂದು ಅಗ್ರಿಕಲ್ಚರಿಸ್ಟು ಮತ್ತು ಫ್ರೀಡಮ್ ಫೈಟರು, ಅಂತಹ ಒಂದು ಮನೆಯಿಂದ ಬಂದಂಥ ತಾವು ಮುಂದೆ ಆ ತಿರುವುಗಳು ಸಾಕಷ್ಟಿದೆ. ಫಾರ್ಮಸಿನ ಬಿಟ್ಟು ಈ ಕಡೆ ಫಿಲ್ಮ್ ಇಂಡಸ್ಟ್ರಿಯಿಂದ ಬಂದಾಗ ಏನನ್ನು ಎದುರು ನೋಡಿ ಮುಂದೆ ಆ ಪ್ರಯಾಣನ ಬೆಳೆಸ್ತಾ ಹೋದ್ರಿ ಸರ್? ಆ್ಯಕ್ಚುಲಿ ಫಾರ್ಮಸಿ ಮಾಡಿದೆ. ಹೈದರಾಬಾದಿನ IDPLನಲ್ಲಿ ಇದು ಕೆಲಸ ಮಾಡ್ತಾಯಿದ್ದೆ. ಆಗ ಸಿನಿಮಾದ ಬಗ್ಗೆ ಸ್ವಲ್ಪ ತಿಳ್ಕೊಂಡಿದ್ದೆ. ಪ್ರಥಮ ಬಾರಿಗೆ ಒಳ್ಳೆಯ ಸಿನಿಮಾಗಳನ್ನು ನೋಡುವ ಅವಕಾಶ ಸಿಕ್ತು. ಎಲ್ಲಿ? ಯಾವ ಏಜಲ್ಲಿ? ಸುಮಾರು 20 ವರ್ಷ ದಾಟಿದ ಮೇಲೆ ಹೈದರಾಬಾದ್ನಲ್ಲಿ. ಅಲ್ಲಿ ತನಕ ನಾನು ನೋಡ್ತಾ ಇದ್ದಿದ್ದು ಬರೀ ಮಿಥಾಲಜಿಕಲ್ಸ್. ಅದು ಯಾವುದು ಕನ್ನಡ ಮಿಥಾಲಜಿಕಲ್ ಅಲ್ಲ, ತೆಲುಗುನಿಂದ ಡಬ್ ಆಗಿ ಕನ್ನಡಕ್ಕೆ ಬಂದಂಥ ಅಲ್ಲಿ ಮಿಥಾಲಜಿಕಲ್ಸ್. ನಮ್ಮೂರಲ್ಲಿ ಸಿನಿಮಾ ಟಾಕೀಸ್ ಇರಲಿಲ್ಲ. ಹಾಗಾಗಿ ನನಗೆ ಬಾಲ್ಯದಲ್ಲಿ ಸಿನಿಮಾ ನೋಡೇ ಗೊತ್ತಿರಲಿಲ್ಲ. ನಾನು ನೋಡಿರೋ ಒಂದೆರಡು ಸಿನಿಮಾಗಳು ವರ್ಷಕ್ಕೆ ಒಂದು ಟೂರಿಂಗ್ ಟಾಕೀಸ್ ಬಂದು ಒಂದು 10 ದಿವಸ 15 ದಿವಸ ಅಲ್ಲಿ ಊರಲ್ಲಿ ಇರ್ತಿತ್ತು. ನಮ್ಮೂರಲ್ಲ, ಹತ್ತಿರದ ಒಂದು ಊರು ಕಮ್ಮರಡಿ ಅಂತ. ನಮ್ಮ ತಂದೆ ಯಾವಾಗಲೂ ಒಂದೊಂದ್ಸಲ ಒಂದು ಸಿನಿಮಾ ನೋಡ್ಕೊಂಬರೋಣ ಬನ್ನಿ ಅಂತ ಕರ್ಕೊಂಡು ಹೋಗ್ತಿದ್ರು. ಅದು ಯಾವುದೋ ಅವ್ರು ತೋರಿಸಿದ ಸಿನಿಮಾ ನಾವು ನೋಡ್ತಾ ಇದ್ದೆ ಹೊರತು ಅದಕ್ಕಿಂತ ಬೇರೆ ಯಾವ ಸಿನಿಮಾ ನಮ್ಮ ಆಯ್ಕೆಯ ಸಿನಿಮಾ ಆಗ್ತಿರಲಿಲ್ಲ. ಸರಿ. ಆ ಸಿನಿಮಾಗಳು ಯಾವುದು ಅಂತಂದರೆ, ಒಂದು ತಮಿಳಿನಿಂದ ಡಬ್ಬಾಗಿ ಬಂದಂತಹ ಈ ಥರದ ಮಾರಾಮಾರಿ ಸಿನಿಮಾಗಳು, ಇಲ್ಲ ತೆಲುಗಿನಿಂದ ಬಂದಂಥ ಮಿಥಾಲಜಿಕಲ್ ಫಿಲ್ಮ್ಸು. ಸಿನಿಮಾ ಟಾಕೀಸ್ ಓನರ್ಗೂ ನಿರೀಕ್ಷೆ ಇರುತ್ತಲ್ಲ, ಈ ಊರಲ್ಲಿ ಈ ಥರ ಸಿನಿಮಾ ಮಾತ್ರ ಓಡುತ್ತೆ ಅಂತ. ಹಾಗಾಗಿ ಅವ್ರು ಎಂತಂದು ತೋರಿಸ್ತಾರೋ ಅದೇ ನಾವು ನೋಡಲು ಸಾಧ್ಯವಿದ್ದ ಸಿನಿಮಾಗಳು. ಅವ್ರು ಬಡಿಸಿದ್ದನ್ನು ನಾವು ತಿನ್ನಲೇಬೇಕು. ಹಾಗಾಗಿ 2 ದಿವಸಕ್ಕೊಂದು ಸಿನಿಮಾ ಬದಲಾಗೋದು, ಕೆಲವೊಮ್ಮೆ ದಿವಸಕ್ಕೊಂದು ಸಲ ಸಿನಿಮಾ ಬದಲಾಗೋದು, ಅವರಿಲ್ಲಿಂದರೋ ಡಬ್ಬ ತರೋದು. ನಮಗೆ ಅದು ಯಾವುದೂ ನೋಡುವ ಅವಕಾಶವೂ ಇರಲಿಲ್ಲ. ಯಾಕಂದರೆ ನಾವು ಆ ಊರಿನವರು ಅಲ್ಲ, ಕಮ್ಮರಡಿಯವರು ಅಲ್ಲ. ಅಲ್ಲಿಂದ 5 ಕಿಲೋಮೀಟರ್ ದೂರದ ಒಂದು ರಿಮೋಟ್ ವಿಲೇಜ್, ಸಣ್ಣ ಹಳ್ಳಿ. ಸೊ ನಾವು ಬಂದಾಗ ನಮ್ಮ ತಂದೆಗೆ ಸ್ವಲ್ಪ ದೊಡ್ಡ ಹೆಸರಿತ್ತು ಆ ಊರಲ್ಲೆಲ್ಲ. ಅವ್ರ ಮನೆಯವ್ರು ಬಂದಿದ್ದಾರೆ ಅಂತ ನಮಗೆಲ್ಲ ಕುರ್ಚಿ ಹಾಕಿ ಹಿಂದುಗಡೆ ಕೂರಿಸೋರು. ಹಾಗಾಗಿ ನಾನು ಮುಂದೆ ಜಾಪೆಯ ಜನರ ಜೊತೆಗೂ ಇರಲಿಲ್ಲ, ಬೆಂಚಿನ ಜನರ ಜೊತೆಗೂ ಸಂಪರ್ಕ ಇರ್ತಿರಲಿಲ್ಲ. ಕ್ಯಾಬಿನಿಗಂತೂ ಹೋಗೋಕ್ಕೆ ಬಿಡ್ತಿರಲಿಲ್ಲ. ನಾವು ಹೇಗೋ ಒಂದು ಎತ್ತಿನ ಗಾಡೀಲಿ ಬರ್ತಿದ್ದು, ನಮ್ಮದೇ ಸವಾರಿ ಗಾಡಿ ಇತ್ತು, ಸವಾರಿ ಗಾಡೀಲಿ ವಾಪಸ್ ಹೋಗ್ತಾಯಿತ್ತು. ಹಾಗಾಗಿ ನಮಗೆ ಸಿನಿಮಾದ ಬಗ್ಗೆ ಅಂಥ ಆಕರ್ಷಣೆ ಇರಲೇ ಇಲ್ಲ ಬಾಲ್ಯದಲ್ಲಿ.
ಹ್ಞೂ ಅದು ನಮ್ಮ ತಂದೆಗಿತ್ತು. ಭಾಳ ಆಶ್ಚರ್ಯ ಅಂದರೆ ಅವರು ಆಗಿನ ಕಾಲದಲ್ಲೇ ಅವರು ಓದ್ತಿರುವಾಗಲೇ ತುಂಬ ಹಾಲಿವುಡ್ ಸಿನಿಮಾದ ಕಟ್ಟಿಂಗ್ಸ್ ಎಲ್ಲ ಮಾಡಿ ಇಡ್ತಿದ್ರು. ಒಂದು ದೊಡ್ಡ ಆಲ್ಬಮ್ಮೇ ಇತ್ತು. ನನಗೆ ಭಾಳ ಆಶ್ಚರ್ಯ ಅನಿಸ್ತು, ಇದು ಯಾಕೆ ಮಾಡ್ತಾಯಿದ್ದಾರೆ ಅಂತ. ತುಂಬ ಭಾಳ ನೀಟಾಗಿ ಮಾಡಿದರು ಆಲ್ಬಮ್ಗಳು, ಸ್ಟಾರ್ಗಳ ಆಲ್ಬಮ್ಮು, ಸಿನಿಮಾಗಳ ಆಲ್ಬಮ್ಮು, ಅದರ ರಿವ್ಯೂಗಳ ಆಲ್ಬಮ್ಮು, ಇದೆಲ್ಲ ಪೇಪರ್ ಕಟ್ಟಿಂಗ್ಸಾ? ಪೇಪರ್ ಕಟ್ಟಿಂಗ್ಸು. ಅದು ಎಲ್ಲೆಲ್ಲಿಂದಲೂ ತಂದಿದ್ರು ಗೊತ್ತಿಲ್ಲ. ಅದನ್ನು ಆಮೇಲೆ ನಾನು ತಗೊಂಡೋಗಿ ಪೂನಾದಲ್ಲಿ ಓದ್ತಾ ಇರುವಾಗ ಪಿ ಕೆ ನಾಯರ್ ನಮ್ಮ ನ್ಯಾಷನಲ್ ಫಿಲ್ಮ್ ಆರ್ಕೈವ್ ಡೈರೆಕ್ಟ್ರಾಗಿದ್ದರು, ಅವ್ರ ಹತ್ರ ಹೇಳಿದೆ ತಂದು ಕೊಡು ಅಂತಂದರು. ನಾವು ಒಂದು ಸಲ ತಗೊಂಡೋಗಿ ತೋರಿಸ್ತೇವ್ರಿಗೆ. ಆಮೇಲೆ ನನಗೂ ನೆನಪಿಲ್ಲ ಈಗ ಎಲ್ಲಿದೆ ಅವು ಅಂತ. ಆದರೆ ಅವರಿಗೆ ಎಷ್ಟು ಸಿನಿಮಾದ ಆಕರ್ಷಣೆ ಇತ್ತು ಅಂತಂದರೆ, ಕಮ್ಮರಡಿಲಿ ಒಂದು ಸೈಟ್ ತೊಗೊಂಡಿದ್ರು, ತೀರ್ಥಹಳ್ಳಿಲಿ ಒಂದು ಸೈಟ್ ತೊಗೊಂಡಿದ್ರು, ಶಿವಮೊಗ್ಗದಲ್ಲಿ ಒಂದು ಸೈಟ್ ತೊಗೊಂಡಿದ್ರು. ಸಿನಿಮಾ ಟಾಕೀಸ್ ಕಟ್ಟಿಸ್ಬೇಕು ಅಂತ ಒಂದು ಕಟ್ಟಿಸ್ಲಿಲ್ಲ ಅವರು. ಎಲ್ಲ ದೊಡ್ಡ ದೊಡ್ಡ ಸೈಟ್ಗಳು, ಸಿನಿಮಾ ಟಾಕೀಸಿಗೆ ಅಗತ್ಯವಾದಷ್ಟು ದೊಡ್ಡ ಜಾಗಗಳು. ಸರಿ, ಯಾಕೆ ಆಗಲಿಲ್ಲ ಸರ್? ಇಲ್ಲ, ಅವ್ರಿಗೆ ಅವ್ರದ್ದು ಇದೇ ಜಾಸ್ತಿ ಇತ್ತು. ಅಂದರೆ ಜಮೀನಿನ ಕೆಲಸ, ಅದ್ರ ಕೆಲಸ. ಏನಂದರೆ ಇದು ಒಂದು ಆಸೆಗಳು ಬೇರೆ, ಕನಸುಗಳು ಬೇರೆ ಇರುತ್ತೆ. ಆದರೆ ಅದನ್ನು ಸಾಕಾರಗೊಳಿಸ್ಬೇಕಾದ್ರೆ ಬೇರೆ ಥರ. ಈಗ ನೀವೆಲ್ಲೋ ಸಣ್ಣ ಹಳ್ಳಿಲಿ ಇದ್ಕೊಂಡು ಶಿವಮೊಗ್ಗದಲ್ಲಿ ಥಿಯೇಟ್ರ್ ಕಟ್ಟೋಕ್ಕಾಗಲ್ಲ. ಸೊ ಆ ಥರ ಸಮಸ್ಯೆಗಳಿತ್ತಲ್ಲ. ಆಮೇಲೆ ಅವ್ರು ಹೇಳಿ ಕೇಳಿ ಇದ್ದಿದ್ದರಿಂದ ಸಿನಿಮಾ ಟಾಕೀಸ್ ಹೆಂಗೆ ಕಟ್ಟೋದು, ಮೆಷಿನ್ ಹೇಗೆ, ಇದೇನೂ ಗೊತ್ತಿರಲಿಲ್ಲ ಅವರಿಗೆ. ಸರಿ, ಸಿನಿಮಾ ನೋಡಿದ್ದೆ, ಸಿನಿಮಾದ ಬಗ್ಗೆ ಆಕರ್ಷಣೆ ಇತ್ತು, ತಾನು ಒಂದು ಸಿನಿಮಾ ಟಾಕೀಸ್ ಕಟ್ಟಿಸ್ಬೇಕು ಅಂತಿತ್ತು, ಆಸೆ ಅಷ್ಟೇ. ಸೊ ನನಗೆ ಸಿನಿಮಾದ ಬಗ್ಗೆ ಅಂತ ಒಂದು ಆಕರ್ಷಣೆಯೂ ಇರಲಿಲ್ಲ. ಯಾಕಂದರೆ ನಾವು ಈಗ ಮಲೆನಾಡು ಹಳ್ಳಿಗಳಲ್ಲಿ ನಿಮಗೆ ಸಿನಿಮಾದ ಸಂಪರ್ಕ ಇರಲಿಲ್ಲ, ನಾಟಕದ ಸಂಪರ್ಕ ಇರಲಿಲ್ಲ, ಶಾಸ್ತ್ರೀಯ ಸಂಗೀತದ ಸಂಪರ್ಕ ಇರಲಿಲ್ಲ. ಮತ್ತು ಹಾಗಿದ್ರೆ ಇದ್ದಿದ್ದೇನು? ಇದ್ದದ್ದು ಸಾಹಿತ್ಯದ ಸಂಪರ್ಕ ಒಂದೇ. ಯಾಕಂದರೆ ಎಲ್ಲ ಮಲೆನಾಡು ಇದರಲ್ಲೂ ದೊಡ್ಡ ಲೈಬ್ರರಿ ಇರ್ತಿತ್ತು. ಆ್ಯಂಡ್ ದೊಡ್ಡ ದೊಡ್ಡ ಸಾಹಿತಿಕಾರರೆಲ್ಲ ಅಲ್ಲಿಯವರೇ. ಅಲ್ಲಿ ನಾವು ನಿಮ್ಗೆ ಆಶ್ಚರ್ಯ ಅನಿಸ್ಬೋದು, ಆವಾಗಿನ ಕಾಲದಲ್ಲೇ ನಮ್ಮ ಮನೇಲಿ ಸುಮಾರು 1000 ಪುಸ್ತಕ ಇತ್ತು. ನಮ್ಮ ತಂದೆಯ ತಂದೆಯ ಮನೆಯಲ್ಲೂ ಇನ್ನೂ ಅಷ್ಟೇ ದೊಡ್ಡ ಲೈಬ್ರರಿ ಇತ್ತು. ಸುಬ್ಬಣ್ಣವ್ರ ಮನೆಯಲ್ಲೂ ಅಷ್ಟೇ ಲೈಬ್ರರಿ ಇತ್ತು, ದೊಡ್ಡದು. ನಮ್ಮ ತಂದೆ ಲೈಬ್ರರಿಯಲ್ಲಿ ಬರೀ ಕಾದಂಬರಿಗಳು, ಕಥಾ ಪುಸ್ತಕಗಳು. ನಮ್ಮ ಅಜ್ಜನ ಮನೆಯಲ್ಲಿ ಬರೀ ಜೀವನ ಚರಿತ್ರೆಗಳು, ಸಾಹಸಗಳು, ವಿಜ್ಞಾನದ ಪುಸ್ತಕಗಳು. ನಮ್ಮ ಸುಬ್ಬಣ್ಣವರ ಮನೆಯಲ್ಲಿ ವಿಮರ್ಶೆಗಳು, ಈ ಥರದ ಇದು. ಸೊ ನಾವು ಎಲ್ಲಿ ಹೋದರೂ ಅಲ್ಲಿ ಓದೋದು. ಒಂಥರದಲ್ಲಿ ಸಾಹಿತ್ಯಕ್ಕೆ ಒಂಥರದ ಪ್ರವೇಶ ಹಂಗೆ ಆಗ್ತಾಯಿತ್ತು. ಸರಿ, ಅದನ್ನು ಓದಿದ ನಮಗೆ ಈ ಏನಂತಾರೆ, ಈ ಕಾಗಕ್ಕ ಗೊಬ್ಬಕ್ಕ ಸ್ಟೋರಿ ಥರ ಸಿನಿಮಾಗಳನ್ನು ನೋಡಿದರೆ ಇಷ್ಟನೇ ಆಗ್ತಿರಲಿಲ್ಲ. ಇದು ಏನು ಸಿನಿಮಾಗಳು, ಇದನ್ನ ಯಾಕೆ ನೋಡಬೇಕು ಅಂಥೇಳಿ. ಹಾಗೆ ನಾನು ಅದನ್ನು ಯಾವತ್ತೂ ನೋಡಿರಲಿಲ್ಲ. ಸಿನಿಮಾದ ಬಗ್ಗೆ ಆಸಕ್ತಿ ಇರಲೇ ಇಲ್ಲ ನನಗೆ. ಆಸಕ್ತಿ ಏನಿದ್ದರೂ ನಮ್ಮ ತಂದೆಗೆ ನಾನು ವೈದ್ಯಕೀಯ ಶಿಕ್ಷಣ ಪಡಿಬೇಕು ಅಂತ. ನನಗೆ ಡಾಕ್ಟರ್ ಆಗೋಕ್ಕೆ ಅಷ್ಟೇನು ಆಸಕ್ತಿ ಇರಲಿಲ್ಲ. ಆದರೆ ಏನೋ ಹೊಸ ಕ್ಷೇತ್ರ ಆರಿಸ್ಕೋಬೇಕು ಅಂತಂದಾಗ PUC ಓದ್ತಾ ಇದ್ದಾಗ ಏನೋ ಯೋಚನೆ ಮಾಡ್ತಾರೆ. ನನ್ನ ಸೋದರ ಮಾವ, ತಾಯಿಯ ತಮ್ಮ, KR ಸ್ವಾಮಿ ಅಂತ ವ್ಯಂಗ್ಯಚಿತ್ರಕಾರರು, ಕಾರ್ಟೂನಿಸ್ಟು. ಅವ್ರು ಹೇಳಿದ್ರು, ನೋಡು ಒಂದು ಫಾರ್ಮಸಿ ಅಂತ ಹೊಸ ಕೋರ್ಸ್ ಶುರು ಆಗ್ತಾಯಿದೆ ಅಂತ. ಏನದು ಅಂತ ಕೇಳಿದೆ. ಆವಾಗ ಇದನ್ನೆಲ್ಲ ಹೇಳಿದ್ರು. ಅದು ಔಷಧಶಾಸ್ತ್ರ. ನೀನು ಡಾಕ್ಟ್ರದ್ದು ಓದೋದಲ್ಲ, ಮೆಡಿಕಲ್ ಓದೋದಿಲ್ಲ, ಬಟ್ ಮೆಡಿಸಿನ್ಸ್ ಬಗ್ಗೆ ಓದ್ತಾ ಇರ್ತೀಯ. ಅದರಿಂದ ಮುಂದೇನು ಅಂತ ನೀನು ರಿಸರ್ಚಿಗೆ ಹೋಗ್ಬೋದು. ನಂಗೆ ಭಾಳ ಎಕ್ಸೈಟ್ ಆಗಿಬಿಟ್ಟೆ. ಎಷ್ಟು ಮಟ್ಟ ಯಾವ್ದು ಅಂತಂದರೆ, ಮುಂದೆ ಮೆಡಿಸಿನ್ ಬಗ್ಗೆ ರಿಸರ್ಚ್ ಏನಾರು ಹೋಗಬೇಕು ಅಂತ. ಆವಾಗ ಮಲೆನಾಡು ಅಂತಂದರೆ ನೂರಾರು ಕಾಯಿಲೆಗಳು, ಸೊಳ್ಳೆಯಿಂದ ಬರುವಂಥ ಕಾಯಿಲೆಗಳು ಬಹಳನೇ ಇತ್ತು. ಅವೆಲ್ಲ ಫೈಲೋರಿಸಿಸ್ ಇತ್ತು, ಆ ಥರದ್ದೇನೋ ಇತ್ತು. ಏನೋ ಯಾವಾಗೇನೋ ಸಣ್ಣದಲ್ಲೇ ಇದ್ದಾಗ ಅದರ ಡೀಟೇಲ್ಗಳು ಗೊತ್ತಿರಲಿಲ್ಲ. 70s ಕತೆ ಇದು. 60s 70s. ಓಕೆ. ಸೊ ಏನೋ ಒಂದು ಏನು ಔಷಧಶಾಸ್ತ್ರದಲ್ಲಿ ಮುಂದುವರಿಬೇಕು ಅಂತ ಹೋಗಿ ಫಾರ್ಮಸಿ ಸೇರಿದ್ದಾಯಿತು. ಮಣಿಪಾಲ್ ಕಾಲೇಜ್ ಆಫ್ ಫಾರ್ಮಸಿ ಆಗಷ್ಟೇ ಓಪನ್ ಆಗ್ತಿತ್ತು, 3 ವರ್ಷ ಆಗಿತ್ತು ಅಷ್ಟೇ. ಹೋಗಿ ಸೇರಿಕೊಂಡೆ. ಅದು ಓದಿ 4 ವರ್ಷ ಅದು ಓದಿ ಎಲ್ಲ ಆದಮೇಲೆ IDPL ಅದು ಡ್ರಗ್ ವಿಭಾಗದಲ್ಲೇ ಹೋಗಿ ಸೇರಿಕೊಂಡೆ. ಯಾವುದು ವೈಟಮಿನ್ ಸೆಕ್ಷನಲ್ಲಿ ಹೋಗಿ ಸೇರಿಕೊಂಡೆ. ಅದು ಮುಗಿದ ಮೇಲೆ ಫಾರ್ಮಸಿ ವಾಪಸ್ ಬರ್ತೀನಿ ಅಂದ್ಕೊಂಡೆ. ಯಾಕೆಂದರೆ ಆ ವರ್ಷ ಅಲ್ಲ, ನೆಕ್ಸ್ಟ್ ಇಯರ್ ನಾನು ಯಾವ ಪಾಸ್ಔಟ್ ಅದನ್ನು ಅದರ ನೆಕ್ಸ್ಟ್ ಇಯರ್. ನಾನು 71 ಪಾಸ್ ಆಗಿದ್ದು. 72 ಅವರು ಫಾರ್ಮಸಿ ಓಪನ್ ಮಾಡೋರಿದ್ದರು. ಸೊ ನಾನು ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗಿದ್ದೆ. ನಮ್ಮ ಡೈರೆಕ್ಟ್ರ್ ಹೇಳಿದರು, ನಿನಗೊಂದು ಸೀಟ್ ಇಟ್ಟಿರ್ತೀನಿ ಬಾ ಅಂತ. ಆಯಿತು, ಬರ್ತೀನಿ ಅಂತ ಹೋದೆ. ಆಗ ಇದು ಪಾಸಾಗಿದ್ದು ಜೂನಲ್ಲಿ ಮುಗಿದ್ರೆ ನನ್ನ ಟ್ರೈನಿಂಗ್ ಎಲ್ಲ ಮುಗಿಯೋಷ್ಟೊತ್ತಿಗೆ August September ಆಗಿತ್ತು. ಇನ್ನೂ ಒಂದು 8 ತಿಂಗಳು ಕಾಯಬೇಕಲ್ಲ
ಸುಮ್ಮನೆ ಕೂತ್ಕೊಂಡಿದ್ದೆ. ನಾನು ವಾಪಸ್ ಹಳ್ಳಿಗೆ ಹೋಗಿ ಕೃಷಿ ಮಾಡ್ತಾಯಿದ್ದೆ ನಮ್ಮ ಅಣ್ಣನ ಜೊತೆಗೆ. ಒಂದು ದಿವಸ ಅಡ್ವರ್ಟೈಸ್ಮೆಂಟ್ ನೋಡಿದೆ. ಪೂನಾ ಇನ್ಸ್ಟಿಟ್ಯೂಟು ವಿದ್ಯಾರ್ಥಿಗಳನ್ನು ಆಹ್ವಾನಿಸ್ತಾಯಿದ್ರು. ನನಗೆ ಅಷ್ಟೊತ್ತಿಗೆ ಪೂನಾ ಇನ್ಸ್ಟಿಟ್ಯೂಟ್ ಬಗ್ಗೆ ಕೆ ವಿ ಸುಬ್ಬಣ್ಣವರು ಭಾಳ ದೊಡ್ಡ ಒಂದು ಪೀಠಿಕೆ ಕೊಟ್ಟಿದ್ದರು. ಯಾಕಂದ್ರೆ ನನಗೆ ಭಾಳ ಆಶ್ಚರ್ಯ ಆಗಿದ್ದು, ಕೆ ವಿ ಸುಬ್ಬಣ್ಣವರು 67-68 ಸುಮಾರಿಗೆ, ಐ ಥಿಂಕ್ ಅರೌಂಡ್ ದಟ್ ಟೈಮೇ ಇರಬೇಕೇನೋ, ಒಂದು ಫಿಲ್ಮ್ ಅಪ್ರಿಸಿಯೇಷನ್ ಕೋರ್ಸ್ ಅಟೆಂಡ್ ಮಾಡಿದ್ರು. ಓಕೆ, ಪುನಾಗೆ ಹೋಗಿ. ನಮಗೆಲ್ಲ ದೊಡ್ಡ ಆಶ್ಚರ್ಯ, ಇಡೀ ನನಗೊಬ್ಬನಿಗೆಲ್ಲ, ಇಡೀ ನಮ್ಮ ಕುಟುಂಬಕ್ಕೆಲ್ಲರಿಗೂ ಆಶ್ಚರ್ಯ. ಸುಬ್ಬಣ್ಣ ಅಂಥ ದೊಡ್ಡ ಸಾಹಿತಿ, ಅಂಥ ದೊಡ್ಡ ಚಿಂತಕ, ಅದು ಸೋಷಲಿಸ್ಟ್ ಇದರಲ್ಲಂತೂ ಮೂಮೆಂಟಲ್ಲಿ ಭಾಳ ಮುನ್ನಡೆಯಲ್ಲಿದ್ದರು. ಅವರು ಯಾಕೆ ಸಿನಿಮಾದ ಬಗ್ಗೆ ಆಕರ್ಷಣೆಗೊಳಗಾದರು ಅಂತ ನಾನು ಸಲ ಹೋದಾಗ ಕೇಳಿದೆ ನಮ್ಮ ಚಿಕ್ಕಪ್ಪನಿಗೆ, ಯಾಕಿದು ಈ ಆಕರ್ಷಣೆ ಯಾಕೆ ಅಂತ. ಅವಾಗ ಹೇಳಿದರು, ಸಿನಿಮಾ ಈ ಕಾಲದ ಒಂದು ಸಶಕ್ತ ಮಾಧ್ಯಮ ಅಪ್ಪ, ಭಾಳ ಒಳ್ಳೆಯ ಮಾಧ್ಯಮ, ಅದು ನಾವು ಯಾರೂ ಗಮನಿಸ್ತಾ ಇಲ್ಲ, ಜಗತ್ತಿನಲ್ಲಿ ಅದನ್ನು ಹೇಗೆ ಬಳಸ್ಯಾರೆ ಗೊತ್ತಾ ಅಂತ ಕೆಲವೊಂದಷ್ಟು ಪುಸ್ತಕ ಕೊಟ್ಟರು ನನಗೆ ಓದ್ಕೋ ಅಂತ. ಸರಿ, ಆ ಓದಿದ್ದೇ ಒಂದು ಪೀಠಿಕೆ ಆಯಿತು ಸಿನಿಮಾದ ಬಗ್ಗೆ. ನನಗಿರುವ ಈ ಪೂರ್ವಾಗ್ರಹ ಏನಿತ್ತು ಅದನ್ನು ಬಿಟ್ಟು ಸಿನಿಮಾದಲ್ಲಿ ಭಾಳ ದೊಡ್ಡ ದೊಡ್ಡ ಪ್ರಯೋಗಗಳಾಗಿದೆ, ನಮಗದು ಪರಿಚಯ ಇಲ್ಲ ಅಂತ. ಆಗಲೇ ಅವ್ರು ಹೇಳಿದ್ದು ಸತ್ಯಜಿತ್ ರಾಯ್ ಅವ್ರ ಹೆಸರು, ನನಗಲ್ಲಿ ಗೊತ್ತೂ ಇರಲಿಲ್ಲ. ಆಮೇಲೆ ನಾನು ಹೈದರಾಬಾದಿಗೆ ಹೋದಾಗ ಆಗ ಇಂಡಿಯಾದಲ್ಲಿ ಹೊಸ ಅಲೆ ಅಂತ ಒಂದು ಶುರುವಾಗಿದ್ದ ಆ ಪೀರಿಯಡ್ಡು. ಮೃಣಾಲ್ ಸೇನರ ಭುವನ್ ಶೋಮಿಂದ ಶುರುವಾಗಿತ್ತು ನೋಡಿ. ಭುವನ್ ಶೋಮಿಗೆ ಆದಾಗ ಭಾಳ ದೊಡ್ಡ ಪ್ರಚಾರ ಸಿಕ್ತು. ಕನ್ನಡ ಪೇಪರ್ನಲ್ಲೂ ಅದ್ರ ಬರೆದ್ರು, ಇದು ಯಾವ ಸಿನಿಮಾ ಇದು ಭುವನ್ ಶೋಮು ಅಂತ. ಆವಾಗ ಬಾಂಬೆಯಿಂದ ಒಂದು ಪತ್ರಿಕೆ ಬರ್ತಿತ್ತು, ಅದಕ್ಕೆ ನಾನು ಮಣಿಪಾಲದಲ್ಲಿದ್ದನು. ಉಡುಪಿಗೆ ಹೋಗಿ ಆ ಪತ್ರಿಕೆ ಪ್ರತಿ ವಾರ ಕೊಂಡ್ಕೊಂಬರ್ತಾಯಿದ್ದೆ. ಅದರಲ್ಲಿ ಕನ್ನಡ ಭಾರತದ ಹೊಸ ಅಲೆಯ ಬಗ್ಗೆ ಪ್ರತಿ ವಾರನೂ ಒಂದು ಆರ್ಟಿಕಲ್ ಬರ್ತಾಯಿತ್ತು. ಸರಿ, ಸಾರ್ ಆಕಾಶ್ ಬಗ್ಗೆ ಬರೆದ್ರು, ಭುವನ್ ಶೋಮ್ ಬಗ್ಗೆ ಬರೆದ್ರು, ಬದ್ನಾಮ್ ಬಸ್ತಿ ಬಗ್ಗೆ ಬರೆದ್ರು, ದಸ್ತಕ್ ಬಗ್ಗೆ ಬರೆದ್ರು. ಇದೆಲ್ಲ ಸಿನಿಮಾಗಳು ಎಲ್ಲಿ ನೋಡೋಕ್ಕೆ ಸಿಕ್ಕತ್ತೆ? ನಮ್ಮೂರಲ್ಲೂ ಸಿಕ್ಕಲ್ಲ, ತೀರ್ಥಹಳ್ಳಿಲಿ ಸಿಕ್ಕಲ್ಲ, ಶಿವಮೊಗ್ಗದಲ್ಲಿ ಸಿಕ್ಕಲ್ಲ, ಮಣಿಪಾಲದಲ್ಲಿ ಸಿಕ್ಕಲ್ಲ, ಉಡುಪಿಲಿ ಸಿಕ್ಕಲ್ಲ ಅಂತ ಯೋಚನೆ ಇದ್ದಾಗ ನಾನು ಹೈದರಾಬಾದಿಗೆ ಹೋದನಲ್ಲ ಟ್ರೈನಿಂಗಿಗೆ. ಅಲ್ಲಿ ನೋಡಿದರೆ ಎಲ್ಲ ಸಿನಿಮಾಗಳಲ್ಲಿ ಇದ್ದು. ಎಲ್ಲಿ FT ಅಲ್ಲ, ಸಿನಿಮಾ ಇದು ಹೈದರಾಬಾದಲ್ಲಿ. ಓ, ಹೈದರಾಬಾದ್, ಇದು ಪೂನಾ, ಸಾರಿ. ಎಸ್, ಹೈದರಾಬಾದ್ನಲ್ಲಿ ಮಾರ್ನಿಂಗ್ ಶೋಗೆ ಬರ್ತಾಯಿತ್ತು. ನಾನು ಏನು ಟ್ರೈನಿಂಗ್ ಮಾಡ್ಕೊಂಡೋ ಗೊತ್ತಿಲ್ಲ, ಅಲ್ಲಿ ಒಬ್ಬರಿಗೆ ಸುಳ್ಳು ಹೇಳಿ ನಾನು ಪ್ರತಿ ದಿವಸ ಬೆಳಗ್ಗೆ ಸಿನಿಮಾ ಥಿಯೇಟ್ರಲ್ಲಿ ಇರ್ತಾಯಿದ್ದೆ. ಆಗಲೇ ನಾನು ಸಚಿತ್ರಯವರು ಪ್ರತಿಧ್ವಂದಿ ನೋಡಿದೆ. ಪ್ರತಿಧ್ವಂದಿ ನೋಡಿದ ದಿವಸ ಇಡೀ ಭಾಳ ಈ ಥರ ಸಿನಿಮಾ ಮಾಡೋಕ್ಕೆ ಬರುತ್ತಾ, ಇಷ್ಟು ಚೆನ್ನಾಗಿರುತ್ತಾ ಅಂತ. ಆಮೇಲೆ ಭುವನ್ ಶೋಮ್ ನೋಡಿದೆ, ಸಾರ್ ಆಕಾಶ್ ನೋಡಿದೆ, ದಸ್ತಕ್ಕೂ ನೋಡಿದೆ, ಚೇತನೂ ನೋಡಿದೆ. ಆಮೇಲೆ ಇನ್ನೊಂದೆರಡು ಸಚಿತ್ರಯವರ ಚಿತ್ರಕಥೆ ಬರೆದು ಕೊಟ್ಟಿದ್ದ 2-3 ಸಿನಿಮಾ ನೋಡಿದೆ. ಸೊ ಅಲ್ಲಿದ್ದು 2 ತಿಂಗಳಲ್ಲಿ ಏನಿಲ್ಲ ಅಂತಂದರೂ ಹತ್ತತ್ರ ಒಂದು 20 ಸಿನಿಮಾ ನೋಡಿದೆ. ಅದರಲ್ಲಿ ಡೆಸಿಕಾನ ಇದು ಕೂಡ ಇತ್ತು, ಏನೋ ಕ್ಯಾಕ್ಟಸ್ ಫ್ಲವರ್ ಇತ್ತು. ಇದೆಲ್ಲ ಸಿನಿಮಾ ನೋಡಿದಾಗ ಅರೆ ಈ ಥರ ಸಿನಿಮಾ ನೋಡೇ ಇಲ್ವಲ್ಲ ಅಂತ ಅನಿಸಿ ಭಾಳ ಅದ್ರ ಬಗ್ಗೆ ತುಂಬಾ ಇಂಪ್ರೆಷನ್, ಐ ವಾಸ್ ಕ್ವೈಟ್ ಇಂಪ್ರೆಸ್ಡ್. ಅದೇ ಟೈಮ್ ಅದಕ್ಕಿಂತ ಮುಂಚೆ ಕನ್ನಡದಲ್ಲೂ ಕೂಡ ಈ ಥರದ ಮೂಮೆಂಟ್ ಶುರು ಆಗಿಬಿಟ್ಟಿತ್ತು. ಸಂಸ್ಕಾರ ಬಂದಿತ್ತು. ಸಂಸ್ಕಾರ ಟು ಟೆಲ್ ಯು ಫ್ರ್ಯಾಂಕ್ಲಿ, ನಾನು ಇದರಲ್ಲಿ ಓದ್ತಾ ಇದ್ದೆ, ಇಲ್ಲಿ ಮಣಿಪಾಲದಲ್ಲಿ ಬರಲಿಲ್ಲ ಆ ಸಿನಿಮಾ. ಯಾಕೆ ಅಲ್ಲ, ಮಣಿಪಾಲದಲ್ಲಿ ಹೆಚ್ಚು ಕನ್ನಡ ಸಿನಿಮಾಗಳು ಬರ್ತಿರ್ಲಿಲ್ಲ ಅವಾಗ, ದಕ್ಷಿಣ ಕನ್ನಡದಲ್ಲಿ. ನಾನು ಊರಿಗೆ ಅಷ್ಟೊತ್ತಿಗೆ ನಾವು ಕೆಸ್ಲೂರು ಬಿಟ್ಟು ಶಿವಮೊಗ್ಗಕ್ಕೆ ಶಿಫ್ಟ್ ಆಗಿದ್ವಿ. ರಜೆಗೆ ಬಂದಾಗ ಅಲ್ಲಿ ನಡೀತಾ ಇತ್ತು. ನಮ್ಮ ಅಣ್ಣ ಹೇಳಿದೆ, ಸಂಸ್ಕಾರ ರಿಲೀಸ್ ಆಗಿದೆ ನೋಡ್ಕೊಂಬ ಅಂತ. ನಾವು ಹೋದೆ. ಮೊದಲನೇ ವ್ಯೂವಿಗೆ ಆ ಸಿನಿಮಾ ಏನೇನೂ ಇಷ್ಟ ಆಗಲಿಲ್ಲ. ಇದು ಯಾವುದು ಇಲ್ಲಿವರೆಗೆ ನಾನು ನೋಡಿದಂಥ ಸಿನಿಮಾ ಯಾವುದೂ ಇಲ್ಲ ಅದರಲ್ಲಿ ಅಂತ, ಆ ಕ್ವಾಲಿಟಿ ಎಲ್ಲ. ಅದು ಯಾಕೆ ಇದಕ್ಕೆ ಇಷ್ಟೆಲ್ಲ ಹೊಗಳ್ತಾ ಇದ್ದಾರೆ, ಯಾಕೆ ಇದಕ್ಕೆ ಇಷ್ಟೆಲ್ಲ ಅವಾರ್ಡ್ ಬರ್ತಾಯಿದೆ? ಮತ್ತೆ ನೋಡಿದಾಗ ಆಮೇಲೆ ನನಗೆ ಒಂದು ಅಭಿರುಚಿ ಬೆಳೀತು ಈ ಥರದ ಸಿನಿಮಾದ ಬಗ್ಗೆ. ಎಷ್ಟೋ ಜನ ಹೇಳ್ತಾರೆ ಆ ಸಿನಿಮಾ ಇಷ್ಟ ಆಗಲ್ಲ, ಆರ್ಟ್ ಸಿನಿಮಾ ಇಷ್ಟ ಆಗಲ್ಲ ಅಂತ. ಅದು ಅಭಿರುಚಿಯ ಪ್ರಶ್ನೆ ಹೊರತು ಸಿನಿಮಾದ ದೋಷ ಅಲ್ಲ. ನಮ್ಮಲ್ಲಿ ಆ ಅಭಿರುಚಿ ಬೆಳೆದಿರೋಲ್ಲ, ಯಾಕಂದರೆ ನಾವು ಬೇರೆ ಥರದ ಸಿನಿಮಾ ನೋಡಿಕೊಂಡು ಅದಕ್ಕೆ ಒಗ್ಗಿ ಹೋಗಿರ್ತೀವಿ ಅಲ್ವಾ. ಆ ಥರದ ಆ್ಯಕ್ಟಿಂಗ್ ಇಲ್ಲದಿದ್ರೆ ಅದು ಸಿನಿಮಾ ಅಲ್ಲ ಅಂತ. ನನ್ನ ಸಿನಿಮಾದ ನಿರ್ದೇಶನದಲ್ಲಿ ಈ ಸಮಸ್ಯೆ ತುಂಬ ಇದೆ. ನಾನು ತುಂಬ ಜನ ನಟರು, ನಮ್ಮ ಮೇನ್ ಸ್ಟ್ರೀಮಿಂದ ಕೆಲವರು ನಟರನ್ನ ಕರ್ಕೊಂಬಂದು ಆ್ಯಕ್ಟ್ ಮಾಡಿಸ್ತೀನಲ್ಲ, ಅವ್ರು ಯಾವಾಗ ಹೇಳೋದು, ನೀವು ಯಾಕೆ ನಮ್ಮನ್ನು ಆ್ಯಕ್ಟ್ ಮಾಡೋಕ್ಕೆ ಬಿಡಲ್ಲ ಅಂತ. ನಾಳೆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಲ್ಲ, ಸಿನಿಮಾದಲ್ಲಿ ಯು ಹ್ಯಾವ್ ಟು ಲೀವ್ ದ ರೋಲ್.
ಲಿವ್ ದ ರೋಲ್ ಅಂದರೆ ಅದನ್ನು ಜೀವಿಸಬೇಕು. ಜೀವಿಸ್ಬೇಕು ಅಂದರೆ ಆ್ಯಕ್ಟ್ ಮಾಡಿ ತೋರಿಸೋದಲ್ಲ. ನೀವು ಮಾಡ್ತಿರೋ ನನಗೆ ಅನಿಸ್ಬೇಕು ನೋಡುಗನಿಗೆ ಇವನು ಚೋಮನೇ ಹೌದು, ಇವನು ಪ್ರಾಣೇಶಾಚಾರ್ಯನೇ ಹೌದು, ಇವರು ಹರಿಹರ ರಾಯೇ ಹೌದು ಅನಿಸ್ಬೇಕು.